ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದೆ ಆಚೆ ಈಚೆ. ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಹೆದ್ದಾರಿ ಅಭಿವೃದ್ಧಿ, ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಫೈರ್ ಪ್ರೊಟೆಕ್ಟ್ ಘಟಕ ಮತ್ತು ತುಮರಿಯಲ್ಲಿ ಸುಸಜ್ಜಿತ ವಿದ್ಯಾರ್ಥಿ ನಿಲಯಕ್ಕೆ ಅನುದಾನ ಬಿಡುಗಡೆಯಾಗಿದೆ ಎಂದ ಶಾಸಕರು. ನಗರಸಭೆಯಿಂದ ಅಮೃತ 4 ಯೋಜನೆಯಡಿ ಫಲಾನುಭವಿಗಳಿಗೆ ಶಾಸಕರಿಂದ ಸವಲತ್ತು ವಿತರಣೆ, ಸರ್ಕಾರದ ಸೌಲಭ್ಯ ಪಡೆದು ಆರ್ಥಿಕವಾಗಿ ಸದೃಢಗೊಳ್ಳಲು ಶಾಸಕರ ಕರೆ. ಸಾಮಾಜಿಕ ಶೈಕ್ಷಣಿಕ ಗಣತಿದಾರರಿಗೆ ಶಾಸಕರಿಂದ ಕಿಟ್ ವಿತರಣೆ ಜೊತೆ ಯಶಸ್ಸಿಗೆ ಹಾರೈಕೆ. ಈಗ ಸುದ್ದಿಯ ವಿವರ. ಸುಮಾರು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ಪ್ರವಾಸಿ ಮಂದಿರದ ಸಭಾಭವನದಲ್ಲಿ ಗುರುವಾರ ಲೋಕೋಪಯೋಗಿ ಇಲಾಖೆ ಪ್ರಗತಿ ಪರಿಶೀಲನೆ ನಡೆಸಿ ಅವರು ಮಾತನಾಡುತ್ತಿದ್ದರು. ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಪಾಲಕ ಅಭಿಯಂತರ ಅನಿಲ್ ಕುಮಾರ್, ಶಾಸಕರ ವಿಶೇಷ ಕರ್ತವ್ಯಾಧಿಕಾರಿ ಟಿಪಿ ರಮೇಶ್, ಶ್ರೀನಿವಾಸ್ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸರ್ಕಾರ ಈಗಾಗಲೇ ನಮಗೆ 50 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಬಹುಶಃ ಮತ್ತೆ ಫ್ಲಡ್ ಅಲ್ಲೂ ಸಹ ಒಂದು ಈ ಸರಿ 25 ಕೋಟಿ ರೂಪಾಯಿ ಹತ್ರ ಬರ್ಬೋದು. ಸುಮಾರು 75 ಲಕ್ಷ ರೂಪಾಯಿ 75 ಕೋಟಿ ಬರುವಂತದ್ದಿದೆ. ಅದನ್ನು ಕೊಟ್ಟಿದ್ದೀನಿ. ಮತ್ತೆ 60 ಕೋಟಿ ರೂಪಾಯಿ ಇದು ನೀರಾವರಿ ನಿಗಮದವರು ಕೊಟ್ಟಿದ್ದೀನಿ. ಅದು ನಿಮ್ಗೆ ಗೊತ್ತಲ್ಲ, ಹಾನಂಬಿದ್ದು 10 ಕೋಟಿ, 50 ಕೋಟಿ ಕಾಲ್ ಸಂಖ್ಯೆಗಳಿಗೆಲ್ಲ ಕೊಟ್ಟಿದ್ದೀವಿ. ಅದನ್ನು ಸಹ ಈಗಾಗಲೇ ಬಿಡುಗಡೆ ಆಗಿದೆ. ಇವಿಷ್ಟು ಕಾಮಗಾರಿಗಳನ್ನ ರೆಡಿ ಮಾಡ್ತೀವಿ. ಮತ್ತೆ ಹೋದ ವರ್ಷ ಕೊಟ್ಟಂತದ್ದು ಪ್ರಗತಿ ಪಥದ್ದು ಸಹ ಈಗ 20 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. ಅದನ್ನು ರಸ್ತೆಗೆ ನಾವು ಕೊಟ್ಟಿದ್ದೀವಿ. ಅದನ್ನ ಇನ್ನೇನು ಸ್ವಲ್ಪ ದಿನದಲ್ಲಿ ಗುದ್ದಿ ಪೂಜೆಯನ್ನು ಶುರು ಮಾಡ್ತೀವಿ. ಆಮೇಲೆ ಹೋದ ವರ್ಷ ನಾವು ಏನು ಹಣವನ್ನ ಬಿಡುಗಡೆ ಮಾಡಿದ್ವಿ, 25 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೆ. ಅದರಲ್ಲಿ ಕಾಮಗಾರಿಯನ್ನ ಗುದ್ಲಿ ಪೂಜೆ ಮಾಡಿದೀವಿ. ಅಷ್ಟೊಳಗೆ ಮೇ 18ಗೆ ಮಳೆ ಶುರುವಾಯ್ತು. ಯಾವ ಕಾಮಗಾರಿಗಳು ಶುರುವಾಗಿಲ್ಲ. ಅದನ್ನ ಜಿಲ್ಲಾ ಏನು ಪಂಚಾಯತಿ ರಸ್ತೆಗಳು ಅದನ್ನ ಶುರು ಮಾಡ್ತಾರೆ. ಸಿಮೆಂಟ್ ರಸ್ತೆ ಇದೆ, ಮತ್ತೆ ಟಾರ್ ರಸ್ತೆ ಇದೆ, ಜಲ್ಲಿ ರಸ್ತೆ ಇದೆ. ಇವೆಲ್ಲವನ್ನ ರೆಡಿ ಮಾಡ್ಕೊಡ್ತೀವಿ. ಮತ್ತೆ ಕೆಲವೊಂದು ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಕ್ಕೂ ಸಹ ಕೊಟ್ಟಿದ್ದೀವಿ. ಅದನ್ನು ಸಹ ರೆಡಿ ಮಾಡಿ ಕೊಡ್ಲಿಕ್ಕೆ ಅವಕಾಶ ಇದೆ. ಒಟ್ಟಿನಲ್ಲಿ ತಾಲೂಕಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ನೀವು ನೋಡ್ದಂಗೆ ಮೊನ್ನೆ 4 ಕೋಟಿ ರೂಪಾಯಿ ತಾಲೂಕು ಆಡಳಿತ ಬೇರೆ ಕೊಟ್ಟಿದ್ದೀನಿ. ಈಗ ಇನ್ನೊಂದು ಬಾಕಿ ಇದೆ ನನಗೆ. ಟ್ಯಾಗೋರ್ ಭವನದ್ದು ರೆಡಿ ಆಗ್ತಾ ಇದೆ. ಪಂಚಾಯತಿ ಬಿಲ್ಡಿಂಗ್, ನಮ್ಮ ತಾಲೂಕ್ ಪಂಚಾಯತಿಯ ಒಂದು ಬಿಲ್ಡಿಂಗು, ಅದೊಂದಕ್ಕೆ ಈಗಾಗಲೇ ಎಸ್ಟಿಮೇಟಿಗೆ ರೆಡಿ ಮಾಡಿದ್ದೀವಿ. ಟೋಟಲ್ ಎಷ್ಟದು 16 ಕೋಟಿ. ಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವ ನಮ್ಮ ರಾಜ್ಯ ಹೆದ್ದಾರಿ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು, ಜಿಲ್ಲಾ ಹೆದ್ದಾರಿಗಳು, ರಸ್ತೆಗಳು, ಇದಕ್ಕೆ ನಾವು ತುಂಬಾ ಹಾಳಾಗಿ ಹೋಗಿದೆ ಈ ಸರಿ. ಅದನ್ನ ಏನು ಗುಂಡಿ ಮುಚ್ಚೋದು ಏನಂತಿರೋದಕ್ಕೆ ಗುಂಡಿ ಮುಚ್ಚೋದು, ವಾರ್ಷಿಕ ನಿರ್ವಹಣೆ ಅಂದ್ರೆ ಪ್ರತಿ ವರ್ಷ ಏನ್ ಮಾಡ್ತಾರೆ ಅಂದ್ರೆ ಗುಂಡಿ ಮುಚ್ಚೋದು, ಗಿಡ ಎಲ್ಲ ಸವರೋದು, ನೇಮ್ ಬೋರ್ಡ್ಸ್ ಹಾಕೋದು, ಇವೆಲ್ಲ ಕಾರ್ಯಕ್ರಮ ಏನಿದೆ. ಅದಕ್ಕೆ ನಮ್ಮ ರಾಜ್ಯ ಹೆದ್ದಾರಿದು ಒಟ್ಟು ಉದ್ದ 228 13 ಕಿಲೋಮೀಟರ್. ಆಮೇಲೆ ಜಿಲ್ಲಾ ಮುಖ್ಯ ರಸ್ತೆಗಳು ಉದ್ದ 285.31 ಕಿಲೋಮೀಟರ್. ಒಟ್ಟು ಅಂದಾಜು ವೆಚ್ಚ 4,93 ಲಕ್ಷ. ಹತ್ತತ್ರ 4,93 ಲಕ್ಷ ರೂಪಾಯಿಯನ್ನ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಈಗಾಗಲೇ ಅದನ್ನ ಗುತ್ತಿಗೆದಾರರು ಮತ್ತು ಎಲ್ಲ ಸಿಬ್ಬಂದಿಗಳಿಗೆಲ್ಲ ವಾರ್ನಿಂಗ್ ಮಾಡಿದ್ದೀನಿ. ಇದನ್ನ ಚೆನ್ನಾಗಿ ಮಾಡ್ಕೊಡ್ಬೇಕಂತ ಹೇಳಿ. ಯಾಕಂದ್ರೆ ಈ ವರ್ಷ ಮಳೆ ತುಂಬಾ ಹಾಳಾಗಿದ್ದರಿಂದ ಸ್ವಲ್ಪ ಒತ್ತು ಜಾಸ್ತಿ ಕೊಡ್ಬೇಕಂತ ಹೇಳಿದ್ದೀನಿ. ಅದಕ್ಕೀಗ ರೆಡಿ ಆಗಿದೆ. ಅದ್ರ ಜೊತೆಗೆ ನಮ್ಮ ಈಜುಕೊಳಕ್ಕೆ ಹಿಂದೆ ನಾನು ಮಾಡಿಸ್ಕೊಟ್ಟಿದ್ದೆ, ಅದಕ್ಕೆ ಅಡ್ವಾನ್ಸ್ ಆಗೆಲ್ಲ ಮಾಡಿಸಿದ್ವಿ. ಈಗ ಅದಕ್ಕೆ 60 ಲಕ್ಷ ರೂಪಾಯಿ ಬಂದಿದೆ ನಮಗೆ, ವಿತ್ ಲೈಟಿಂಗ್, ವಿತ್ ಅಂದ್ರೆ ಅದಕ್ಕೆ ಮತ್ತೆ ಲೈಟಿಂಗ್ ಎಲ್ಲ ಕೊಡ್ತೀವಿ ನಾವು. ಫುಲ್ ಲೈಟಿಂಗ್, ಡೇ ಅಂಡ್ ನೈಟ್ ಈಜಾಡ್ಲಿಕ್ಕೆಲ್ಲ ಇದೆಯಲ್ಲ. ಅದಕ್ಕೆ ಈಗ 60 ಲಕ್ಷ ರೂಪಾಯಿ ನಮಗೆ ಇವತ್ತು ಸ್ಯಾಂಕ್ಷನ್ ಆಗಿ ಬಂದಿದೆ. ಆರ್ಡರ್ ಕಾಪಿ ನಿಮಗೆ ಕೊಡ್ತೀನಿ ಇವತ್ತು. ಅದ್ರ ಜೊತೆಗೆ ತುಮರಿಯಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಗೆ ಹಿಂದುಳಿದ ವರ್ಗಕ್ಕೆ 22 ಕೋಟಿ ರೂಪಾಯಿ ಬಂದಿದೆ, ಟೆಂಡರ್ ಆಗಿದೆ. ಅದಕ್ಕೂ ಸಹ ಟೆಂಡರ್ ಆಯ್ತು ಇವತ್ತು. ಆಮೇಲೆ ನಮ್ಮ ಸಾಗರದ ಆಸ್ಪತ್ರೆಗೆ ವಿಶೇಷವಾದಂತ ಒಂದು ಅಗ್ನಿಶಾಮಕ ದಳದ ಇದು ಬಂದಿದೆ. ಅದಕ್ಕೆ ಹೊಸದು ಅಂದ್ರೆ ಏನದು ಇಮಿಡಿಯೇಟ್ಲಿ ಆಗೋದು. ಬೆಂಕಿ ಬಂದ್ರೆ ಅದಕ್ಕೆ ಸ್ಪೆಷಲ್ ಆಗಿ 1.5 ಕೋಟಿ ರೂಪಾಯಿ ಬಂದಿದೆ. ಫೈರ್ ಪ್ರೊಟೆಕ್ಟ್ ಮಾಡ್ಲಿಕ್ಕೆ 1.5 ಕೋಟಿ ರೂಪಾಯಿ ಬಂದಿದೆ. ಅದು ಇವತ್ತು ಬಂದಿದೆ, ಅದು ಸ್ಯಾಂಕ್ಷನ್ ಆಗಿದೆ. ಇಷ್ಟು ಇವತ್ತು ಬಂದಿರುವಂತದ್ದು ನಿಮ್ಗೆ ಕೊಟ್ಟಿದ್ದೀನಿ. ಮತ್ತೆ ನಮ್ಮ ರಸ್ತೆಗಳು ಏನ್ ಮೊನ್ನೆ ನಿಮ್ಗೆ ಹೇಳಿದ್ದೀನಿ, ಮೊನ್ನೆ ಎಲ್ಲರೂ ಕರೆದು ಮಾತಾಡಿದ್ದೀನಿ. ನಮ್ಮ ಹೈವೇ ರಸ್ತೆ ಇರ್ಬೋದು,
ಆಮೇಲೆ PW ರಸ್ತೆ ಇರ್ಬೋದು, ಯಾವ್ಯಾವ ರಸ್ತೆ ಹಾಳಾಗಿದೆ ಅದಕ್ಕೆ ಏನ್ ಸಂಪನ್ಮೂಲ ಬೇಕು ಅವೆಲ್ಲ ಕ್ರೋಢೀಕರಣವನ್ನ ಈಗಾಗಲೇ ನಾವು ರಮೇಶ್ ಸರ್ ಕೂತು ಎಲ್ಲಾ ರಸ್ತೆಗಳಿಗೆ ಎಷ್ಟಿಷ್ಟು ಹಣವನ್ನ ಬಿಡುಗಡೆ ಮಾಡಿದ್ವಿ. ಉದಾಹರಣೆ, ಸಾಗರದಿಂದ ನಮ್ಮ ಸೊರಬ ಬಾರ್ಡರ್ ವರೆಗೆ ರಸ್ತೆ ಆಗುವಂಥದ್ದು. ಆಮೇಲೆ ಹೊಸನಗರದಲ್ಲಿ ಹೊಸನಗರದಿಂದ ನಮ್ಮ ಬಟ್ಟೆಮಲ್ಲಪ್ಪ ಅಲ್ಲಿ ಅದೊಂದು, ಅಲ್ಲಿಂದ ಹೊಸನಗರದಿಂದ ರಿಪ್ಪನ್ಪೇಟೆಯಿಂದ ಮತ್ತೆ ನಮ್ಮ ಬಡವರು ಸ್ವಾಭಿಮಾನದ ಬದುಕು ಬಯಸುತ್ತಾರೆ. ಅವರ ಬದುಕಿಗೆ ಬೇಕಾದ ಸೌಲಭ್ಯವನ್ನು ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಮಾಡಿಕೊಡುವ ಅಗತ್ಯವಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು. ಸಾಗರದ ನಗರಸಭಾ ರಂಗಮಂದಿರದಲ್ಲಿ ಈಚೆಗೆ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಹಂತ 4 ಮತ್ತು SFC ಯೋಜನೆಯಡಿ ಫಲಾನುಭವಿಗಳಿಗೆ ವಿವಿಧ ಸೌಲಭ್ಯ ವಿತರಣೆ ಮಾಡಿ ಮಾತೆಗೊಂದು ಮರ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಪೌರಾಯುಕ್ತ HK ನಾಗಪ್ಪ ಮಾತನಾಡಿದರು. ನಗರಸಭಾಧ್ಯಕ್ಷೆ ಮೈತ್ರಿ ವಿ ಪಾಟೀಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ವೇದಿಕೆಯಲ್ಲಿ ಉಪಾಧ್ಯಕ್ಷೆ ಸವಿತಾ ವಾಸು, ಸದಸ್ಯರಾದ ಗಣಪತಿ ಮಂಡಗಳ್ಳೆ, ಮಧುಮಾಲತಿ, ಜಾಕೀರ್, ಚಂದ್ರಪ್ಪ ಎಲ್, ಅರಣ್ಯಾಧಿಕಾರಿ ಅಣ್ಣಪ್ಪ ಇನ್ನಿತರರು ಹಾಜರಿದ್ದರು. ಆ ಕುಟುಂಬದಲ್ಲಿ ಒಂದು ನೆಮ್ಮದಿಯ ಜೀವನ ನಡೆಸಲಿಕ್ಕೆ ಸ್ವಲ್ಪ ಮಟ್ಟಿಗೆ ಸಾಕಾರ ಆಗುತ್ತೆ. ಏನೂ ಇಲ್ಲ ಅಂತ ಕುಟುಂಬಗಳಿಗೆ ಇವತ್ತು ಗ್ಯಾರಂಟಿ ಯೋಜನೆಗಳು ಜನಸಾಮಾನ್ಯರ ಮಟ್ಟಿಗೆ ಇವತ್ತು ಕೊಟ್ಟಿದೆ ಅಂತ ಹೇಳಿ ನಮ್ಗೆ ಖುಷಿಯಾಗುತ್ತೆ. ಇದು ಸಾಮಾನ್ಯ ವಿಚಾರ ಅಲ್ಲ. ಇವತ್ತು ಮಹಿಳೆಯರಿಗೆ ಫ್ರೀ ಬಸ್ ಅನ್ನು ಕೊಡುವ ಮೂಲಕ ಇವತ್ತು ವಿದ್ಯಾರ್ಥಿಗಳಿರ್ಬೋದು, ಶಿವಮೊಗ್ಗ ಹೋಗೋದಿರ್ಬೋದು, ಅಥವಾ ಯಾರಾದರೂ ಕಾರ್ಮಿಕರು ಕೆಲಸ ಮಾಡೋ ದಿನನಿತ್ಯ ಹೋಗುವ ಹೆಣ್ಣುಮಕ್ಕಳು ದಿನನಿತ್ಯ ಬಸ್ ಅಲ್ಲಿ ಇವತ್ತು ದುಡ್ಡು ಕಟ್ಟಿ ಹೋಗಬೇಕಾಗಿತ್ತು. ಇವತ್ತು ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಅಂದ್ರೆ ಅವರಿಗೆ ಉಳಿತಾಯ ಆಗಿದೆ ಅಂತ ಅರ್ಥ. ಎಷ್ಟೋ ಜನ ಇವತ್ತು ಹುಷಾರಿಲ್ಲ ಅಂತವರು ಬಹಳ ಜನ ಇವತ್ತು ಮಣಿಪಾಲಕ್ಕೆ ಹೋಗ್ಬೇಕು ಅಥವಾ ಬೇರೆ ಬೇರೆ ಹಾಸ್ಪಿಟಲ್ ಹೋಗ್ಬೇಕಾದ್ರೂ ಸಹ ಇವತ್ತು ನಮ್ಮ ಫ್ರೀ ಬಸ್ ಅಲ್ಲಿ ಇವತ್ತು ಬಹಳ ಜನ ಓಡಾಡೋದ್ರಿಂದ ನಮಗೆ ಸ್ವಲ್ಪ ಹೆಮ್ಮೆ ಆಗುತ್ತೆ. ಆದರೆ ಇವೆಲ್ಲ ಸರ್ಕಾರ ಯೋಜನೆಗಳನ್ನ, ಜನಪರವಾದ ಯೋಜನೆಗಳನ್ನ ಈ ತಾಲೂಕಿನ ಇಡೀ ರಾಜ್ಯದ ಜನರಿಗೆ ನಾವು 54,000 ಕೋಟಿಯನ್ನು ಇವತ್ತು ಬಿಡುಗಡೆ ಮಾಡಿದ್ವಿ ಅಂತ ಹೇಳಿದಾಗ ನನಗೆ ಅನಿಸ್ತದೆ ಇದು ಸಾಮಾನ್ಯ ವಿಚಾರ ಅಲ್ಲ. ಇಡೀ ದೇಶದಲ್ಲಿ ಯಾರೂ ನಮ್ಮ ರಿಜಿಸ್ಟ್ರೇಷನ್ ಮಾಡಲಿಲ್ಲ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮಾಡಿದ್ದಾರೆ. ಇವತ್ತು ಬಹಳ ಜನ ಇವತ್ತು ಎಷ್ಟೋ ಜನ ನಾನು ನೋಡಿದ್ರೆ ಮೊನ್ನೆ ಎಷ್ಟೋ ಕುಟುಂಬದಲ್ಲಿ ನಾನು ಬಂದಾಗ ಪಾಪ ಕಣ್ಣೀರು ಹಾಕಿದ್ರು. ಏನು ಅಂತ ಕೇಳಿದ್ರೆ ಅವ್ರ ಮನೆಗೆ ಯಾರು ದುಡಿಯೋರಿಲ್ಲ, ಗಂಡ ಹೆಂಡತಿ ಅಜ್ಜ ಅಜ್ಜಿ ಇಬ್ಬರೇ ಇದ್ದಾರೆ. ಆದ್ರೆ ಅವ್ರು ಸಿಗುವಂಥದ್ದು 10 kg ಅಕ್ಕಿ, 2,000 ರೂಪಾಯಿ ಕರೆಂಟ್ ಫ್ರೀ ಆಗಿರೋದ್ರಿಂದ ಅವ್ರು ಈ ಜೀವನ ಸಾಗ್ತಿದೆ ಅಂತ ಹೇಳಿದ್ರು. ಅಂದ್ರೆ ಯೋಚನೆ ಮಾಡ್ಬೇಕಂತ ಅದಿಲ್ಲ ಅಂದ್ರೆ ಏನ್ ಮಾಡ್ತಿದ್ರು ಅವರು? ಎಷ್ಟೋ ಜನ ಕುಟುಂಬದಲ್ಲಿ ಹೆಚ್ಚು ಊಟ ಮಾಡ್ಬೇಕಾದಂತ ಸಂದರ್ಭದಲ್ಲಿ, ಊಟಕ್ಕೆ ಇರುವಂತ ಸಂದರ್ಭದಲ್ಲಿ 10 kg ಅಕ್ಕಿ ಇರ್ಬೋದು, ಇನ್ನೊಂದು ಇರ್ಬೋದು, ಸಾಮಾನ್ಯ ಜನರಿಗೆ ಇವತ್ತು ಪೌಷ್ಟಿಕ ಆಹಾರ ರೀತಿಯಲ್ಲಿ ಸಿಗುವಂತದ್ದಾಗಿದೆ ಇವತ್ತು. ಆದ್ರಿಂದ ಇವತ್ತು ನಗರಸಭೆ ವ್ಯಾಪ್ತಿಯಲ್ಲಿರುವಂತಹ ಇವತ್ತು ಮೂಲ ಸೌಲಭ್ಯಗಳು ಕೊಡುವ ಮೂಲಕ ನಿಮ್ಗೆಲ್ಲರಿಗೂ ಇರೋ ಹಲವಾರು ಯೋಜನೆಗಳನ್ನು ಇವತ್ತು ಜಾರಿಗೊಳಿಸಿದ್ದೀವಿ. ನನಗೆ ಖುಷಿ ಇದೆ. ಇವತ್ತು ನಿಮ್ಮ ಈ ಭಾಗದ ಜನರಿಗೆ, ಸಾಗರದ ನಗರದ ಜನರಿಗೆ ಹೇಳಿದ್ರೆ ನಮ್ಮ ಫಾರೆಸ್ಟ್ ಆಫೀಸರ್ ಎಲ್ಲ ಇಲ್ಲೇ ಇದ್ದಾರೆ. ಒಂದು ಗಿಡಗಳ ಕಾರ್ಯಕ್ರಮ ಏನು ಮಾತೆಗೊಂದು ಮರ ಅಂದ್ರೆ ಅದೊಂದು ಮರನ ಕೇವಲ ನಾವು ಪಾಲ್ಗೊಳ್ಳೋದು ಒಂದೇ ಅಲ್ಲ, ನೀವು ಸಹ ನೋಡ್ಬೇಕು. ಯಾವ ಇವತ್ತು ಪರಿಸರ ಇವತ್ತು ಎಷ್ಟು ಹಾಳಾಗೋಗಿದೆ ಅಂತ ಹೇಳಿದ್ರೆ ಕರ್ನಾಟಕದಲ್ಲಿ ಈ ದೇಶದಲ್ಲಿ ನಮಗೆ 21% ಮಾತ್ರ ಪರಿಸರ ಇವತ್ತಿದೆ. ಕನಿಷ್ಠ 30-31% ಇವತ್ತು ಪರಿಸರ ಇವತ್ತು ಹಾಳಾಗಿ ಹೋಗಿದೆ. ನೋಡಿದ್ರು ಡೆಲ್ಲಿ ಅಂತ ಊರಲ್ಲಿ ಇವತ್ತು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಚಳಿಗಾಲ ಬಂದರೆ ಅಷ್ಟು ಜನರಿಗೆ ಆಸ್ಮಾದಲ್ಲ ಅದು ಆಗಿ ಉಸಿರಾಟ ತೊಂದರೆಯಾಗಿ ಬಹಳ ಜನ ಇವತ್ತು ಆಸ್ಪತ್ರೆಗೆ ಅಡ್ಮಿಟ್. ನಮ್ಮದು ಪರವಾಗಿಲ್ಲ, ಮಲೆನಾಡಲ್ಲಿದ್ದೇವೆ, ಇವತ್ತು ಗಿಡ ಮರಗಳಿಂದ ಸಂಪೂರ್ಣವಾಗಿ ತಗ್ಗಿದ್ದೀವಿ. ಹಾಗೆ ನಮ್ಮ ಹಿತದಲ್ಲಿ ನಮ್ಮ ಮನೆ ಮುಂದೆ ಒಳ್ಳೆಯ ಗಿಡಗಳನ್ನು ನೆಡುವ ಮೂಲಕ ಪರಿಸರವನ್ನು ಉಳಿಸುವಂತ ಕೆಲಸವನ್ನು ಸಹ ತಾವು ಮಾಡಬೇಕು. ಅದಕ್ಕೆ ಬೇಕಾದಷ್ಟ ಸಹಕಾರವನ್ನು ನಗರಸಭೆಯಲ್ಲಿ ಕೊಡ್ತೀವಿ. ಬೇಕಾದ್ರೆ ನಾವು ಅರಣ್ಯ ಇಲಾಖೆಗಳು ಸಹ ಗಿಡಗಳನ್ನು ಕೊಡುವಂತ ಕೆಲಸವನ್ನು ನಾವು ಮಾಡ್ತಿದ್ದೇವೆ. ಇವೆಲ್ಲ ಯಾಕಂತ ಹೇಳಿದ್ರೆ ಮಕ್ಕಳು ಯಾರು ಹೋಗ್ಬಾರ್ದು, ತಿಂಡಿ ಇದೆ, ಸ್ವಲ್ಪ ತಿಂಡಿ ತಿಂದ್ಕೊಂಡು ಹೋಗ್ಬೇಕು. ನಮ್ಗೆ ಗೊತ್ತು ಟೈಮ್ ಆಗಿದೆ, ಅದಿಲ್ಲ, ಸ್ವಲ್ಪ ತಿಂಡಿ ಇದೆ, ತಿಂಡಿ ತಿಂದ್ಕೊಂಡು ಹೋಗಿ ಯಾರು ಮಾತಾಡೋದಿಲ್ಲ. 2 ಜನ 5 ನಿಮಿಷ ಮುಗಿಸ್ಬಿಡ್ತಾರೆ. ಅಂದ್ರೆ ಈ ರೀತಿಯಾದಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿ ಆಗಲು ಮಾತ್ರ ಸಾಧ್ಯ. ಹಾಗಾಗಿ ಬಹಳ ಖುಷಿ ಆಯಿತು. ಇವತ್ತು ಬಂದಂತ ಫಲಾನುಭವಿಗಳು ಏನಿದೆ ನೋಡಿದ್ರೆ ಬೇಜಾರಾಗುತ್ತೆ. ತಾವು ಕಷ್ಟದಲ್ಲಿ ಹೇಗಿದ್ದೀರಿ ಅಂತ. ಇದ್ದಂತ ಇದನ್ನು ಸಹ ತಾವು ಮನೆಗಳನ್ನ ಕಳಿಸ್ಕೊಡ್ರಿ, ಹುಷಾರಿದ್ದರೆ ತಾವು ಆಸ್ಪತ್ರೆಗೆ ಹೋಗಿಸ್ಕೊಡ್ರಿ. ಗಾಡಿ ಒಬ್ಬರಿಗೆ 1 ಲಕ್ಷದ ಚಿಲ್ಲರೆ ನಾವು ಕೊಟ್ಟಿದ್ದೀವಿ. 36,000 ರೂಪಾಯಿಗೆ 6,12,000 ರೂಪಾಯಿನ ಇವತ್ತು ವಿತರಣೆ ಮಾಡ್ತಾ ಇದ್ದೀವಿ ಸರ್. ಅವರಿಗೆ ಸಹಾಯಧನ
ಆ ಮನೆ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ 8 ದೈಹಿಕ ವಿಕಲಚೇತನರಿಗೆ ಟ್ರೈಸೈಕಲನ್ನು ಕೊಡ್ತಾ ಇದ್ದೀವಿ, ಅಂದರೆ ಮೊಪೆಡನ್ನು ಕೊಡ್ತಾ ಇದ್ದೀವಿ. 9,60,000 ಸರ್, ಒಬ್ಬರಿಗೆ 1,20,000. ಹಾಗೆ 8 ಜನರಿಗೆ ನಾವು ಟ್ರೈಸೈಕಲನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ನಗರದಲ್ಲಿ SC/ST ಜನಾಂಗದ ಏನು SLC PUC ಓದ್ತಂಥ ಮಕ್ಕಳಿದ್ದಾರೆ, ಅವರ ವ್ಯಾಸಂಗಕ್ಕೆ ಅಂದರೆ ಅವರು ಮೆಂಟಲಿ ಸ್ವಲ್ಪ ಇದಿರ್ತಾರೆ, ಟ್ಯೂಷನ್ ಇರಲ್ಲ, ಅದಕ್ಕೆ ನಾವು ಒಂದು ವಿಶೇಷವಾದ ಒಂದು ಮ್ಯಾಥಮೆಟಿಕ್ಸ್ ಪುಸ್ತಕವನ್ನು 100 ಜನ ಸ್ಟೂಡೆಂಟ್ಗಳಿಗೆ ನಾವು ವಿತರಣೆ ಮಾಡ್ತಾ ಇದ್ದೀವಿ ಸರ್. 1,000 ರೂಪಾಯಿ ಮೌಲ್ಯದ 100 ಪುಸ್ತಕಗಳು. ಅವರಿಗೆ ಯಾವುದೇ ಟ್ಯೂಷನ್ ಬೇಡ, ಆ ಪುಸ್ತಕ ಓದಿದರೆ ಸಾಕು, ಅವರ ಪರೀಕ್ಷೆಗೆ ಅವರು ಅರ್ಹರಾಗ್ತಾರೆ. ಅಂಥದ್ದನ್ನು ವಿಚಾರ ಮಾಡ್ತಾ ಇದ್ದೀವಿ. ಇಂಗ್ಲೀಷ್ ಭಾಷಾ ಇದಕ್ಕೆ ಕೇಂದ್ರ ಮತ್ತು ಸರ್ಕಾರದ ಯೋಜನೆಯಲ್ಲಿ ಅಮೃತ್ ಮಿತ್ರ ಯೋಜನೆಯಲ್ಲಿ 5 ಉದ್ಯಾನವನಗಳನ್ನು ಗಿಡ ನೆಡುವುದರ ಮೂಲಕ ನಾವು ಉದ್ಯಾನವನ ಅಭಿವೃದ್ಧಿ ಮಾಡ್ತೀವಿ. ಇವತ್ತು ಸಾಂಕೇತಿಕವಾಗಿ ಸಹಾಯ ಮಾಡ್ತಾರೆ. ಮತ್ತು ಈ ನಮ್ಮ ಮಹಿಳಾ ಸ್ವಸಹಾಯ ಗುಂಪಿನ ಒಂದು 30 ಜನ ಸದಸ್ಯರು ತಾವು ಇಲ್ಲಿ ಬಂದಿದ್ದೀರಿ. ಅವರಿಗೆ ನಿಮ್ಮನ್ನು ಗೌರವಿಸೋದಕ್ಕೋಸ್ಕರ ಒಂದು ಸ್ಟೇನ್ಲೆಸ್ ಸ್ಟೀಲ್ ವಾಟರ್ ಬಾಟಲ್, ಸುಮಾರು 700 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಬಾಟಲನ್ನು ಕೊಡಬೇಕು. ಅದಕ್ಕೆ ಆ ಸ್ಕೀಮ್ ಹೆಸರು ಇರ್ತದೆ. ತಾವು ಎಲ್ಲೇ ಹೋದರೂ ಅದನ್ನು ಇಟ್ಕೊಂಡ್ರೆ ನಮ್ಮ ನಗರಸಭೆಯ ಗೌರವವನ್ನು ಎತ್ತಿ ಹಿಡಿತದೆ ಅನ್ನೋದು ನಮ್ಮ ಒಂದು ಉದ್ದೇಶ. ಇನ್ನು ಬೀದಿ ಬದಿ ವ್ಯಾಪಾರಿಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಆಯೋಜಿಸಿದ್ದ ರಾಜ್ಯ ಸರ್ಕಾರದ ಸಾಮಾಜಿಕ ಶೈಕ್ಷಣಿಕ ಗಣತಿದಾರರಿಗೆ ಶಾಸಕ ಗೋಪಾಲಕೃಷ್ಣ ಬೇಳೂರು ಕಿಟ್ ವಿತರಣೆ ಮಾಡಿ ಗಣತಿ ಕಾರ್ಯ ಕುರಿತು ಮಾತನಾಡಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿ ರಾಜೇಶ್ವರಿ ಟಿ, ನಗರಸಭಾ ಸದಸ್ಯ ಗಣಪತಿ ಮಂಡಗಳಲೆ, ಶಿಕ್ಷಣ ಸಂಯೋಜಕ ವೇಟಿಸ್ವಾಮಿ, ಜಯಶೀಲ ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು. ಸಮೀಕ್ಷೆ ಮಾಡೋಕ್ಕೆ, ಜನಗಣತಿಯ ಸಮೀಕ್ಷೆ ಮಾಡಲಿಕ್ಕೆ ಏನು ಇವತ್ತು ನಮ್ಮ ಟೀಚರ್ಸ್ಗೆಲ್ಲ ಕೊಟ್ಟಿದ್ದಾರೆ. ಏನು ಮಧು ಬಂಗಾರಪ್ಪನವ್ರು ಹೇಳ್ತಿದ್ರು, ರಜಾ ಆದಮೇಲೆ ಮಾಡಬೇಕು ಅನ್ನೋದನ್ನು ಸಹ ಹೇಳ್ತಾ ಇದ್ದಾರೆ. ಇದು ರಾಜ್ಯದ ಎಲ್ಲ ಜಾತಿ ಸಮೀಕ್ಷೆ ಕೊಡಲಿಕ್ಕೆ ಒಂದು ಅವಕಾಶ. ನಮ್ಮ ಶಿಕ್ಷಕರೆಲ್ಲ ಪಾಪ ರೆಡಿ ಇದ್ದಾರೆ, ಯಾರೂ ಏನು ಇದಿಲ್ಲ, ಅದರಲ್ಲೇನಿಲ್ಲ. ಪಾಪ ಯಾವುದೇ ಕೆಲಸ ಕೊಟ್ಟರು ಪಾಠದ ಜೊತೆಗೆ ಊಟ ಅನ್ನಂಗೆ ಅದು ಆ ಥರ ಹೇಳ್ತಲ್ಲ, ಹಾಗೆ ಅವರು ಎಲ್ಲ ಕೆಲಸಕ್ಕೂ ರೆಡಿಯಾಗಿದ್ದಂತಾರೆ. ಇವತ್ತು ಅವರಿಗೆ ಸರ್ಕಾರದ ಬ್ಯಾಗನ್ನು ಕೊಟ್ಟಿದ್ದಾರೆ, ವಿತರಣೆ ಮಾಡೋ ಮೂಲಕ ಚಾಲನೆ ಕೊಟ್ಟಿದ್ದೀನಿ. ಅವರಿಂದ ಜಾತಿ ಸಮೀಕ್ಷೆ ಒಳ್ಳೆಯದಾಗಲಿ ಅಂತ ಅವರಿಗೆ ಕೇಳ್ಕೊಳ್ತಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅದರಲ್ಲಿ ನಡುಮತ್ತಿಲ್ಲ. ಅವರು ಒಳ್ಳೆ ರಿಪೋರ್ಟ್ ಕೊಡಲಿ, ಒಳ್ಳೆ ಸಮೀಕ್ಷೆ ಕೊಡಲಿ ಅಂತ ಕೇಳ್ತೀನಿ. ಇದು ಗುರುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.